ಕೇಸ್ನಲ್ಲಿ ಹೈಕೋರ್ಟ್ ಆದೇಶವನ್ನ ತಪ್ಪಾಗಿ ಅರ್ಥೈಸಲಾಗ್ತಾ ಇದೆ. ಸಿದ್ದರಾಮಯ್ಯ ಕುಟುಂಬದ ಮೇಲೆ ತನಿಖೆಯಾದ್ರೆ ಅದು ನ್ಯಾಯಾಂಗ ನಿಂದನೆ ಆಗಲಿದೆ. ಹೀಗಂತ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಟೇಶ್ ಪ್ರಕರಣದಲ್ಲಿ ಇಡಿ ತನಿಖೆಗೆ ಹೇಗೆ ಸಾಧ್ಯ ಇಲ್ವೋ ಅದೇ ರೀತಿ ಪಾರ್ವತಿಯವರ ಕೇಸ್ನಲ್ಲಿ ಕೂಡ ಸಾಧ್ಯ ಇಲ್ಲ. ಸೈಟ್ ವಾಪಸ್ ಮಾಡಿರೋದ್ರಿಂದ ತನಿಖೆಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಕೂಡ ಆಗಿಲ್ಲ. ಹಾಗಾಗಿ ಪಾರ್ವತಿ ಸಚಿವ ಬೈರತಿ ಸುರೇಶ್ ಅವರ ತನಿಖೆ ಅಗತ್ಯ ಇಲ್ಲ ಅನ್ನೋ ಅಭಿಪ್ರಾಯವನ್ನ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಅಭಿಪ್ರಾಯ ಪಡೋದ್ರ ಜೊತೆಗೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಇಲ್ಲೇನಾದ್ರೂ ತನಿಖೆ ಆಗ್ಬಿಟ್ರೆ ಅದು ನ್ಯಾಯಾಂಗ ನಿಂದನೆ ಆಗತ್ತೆ ಅಂತ. ಸಾಧ್ಯ ಆಗೋದಿಲ್ಲ. ಅದೇ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ನೀಡಿರುವಂಥ ಆದೇಶವನ್ನು ಯಾವ ರೀತಿಯಾಗಿ ವಿರೋಧ ಪಕ್ಷದವರು ಬಿಂಬಿಸ್ತಾ ಇದ್ದಾರೆ ಮತ್ತು ಮಾಧ್ಯಮದಲ್ಲಿ ಕೇಳಿ ಬರ್ತಾ ಇದೆ, ಅದು ಸಂಪೂರ್ಣವಾಗಿ ಕಾನೂನಾತ್ಮಕವಾದಂಥ ಒಂದು ಹೇಳಿಕೆಗಳಲ್ಲ. ನಟೇಶ ಅಂತೇಳಿ ಬೂಡಾದ ಕಮಿಷನರ್ದು ಪ್ರಕರಣದಲ್ಲಿ ಸಂಬಂಧಪಟ್ಟಂಗೆ ಆತನಿಗೆ ನೀಡಿದಂಥ ಸಮನ್ಸು ಮತ್ತು ನಡೆದಂಥ ಸರ್ಚನ್ನು ಏನು ರದ್ದು ಮಾಡಿತ್ತು, ಅದರ ಮೇಲೆ ಇಡಿ ಸಲ್ಲಿಸಿದಂಥ ಮೇಲ್ಮನವಿಯಲ್ಲಿ ಭಾಳ ಸ್ಪಷ್ಟವಾಗಿ ಉಚ್ಚ ನ್ಯಾಯಾಲಯ ನಾವು ಇದನ್ನು ತಡೆ ಮಾಡೋದಿಲ್ಲ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ವಿ ವಿಲ್ ನಾಟ್ ಸ್ಟೇ ದಿ ಆರ್ಡರ್ ಆಫ್ ದ ಸಿಂಗಲ್ ಜಡ್ಜ್. ನಾವು ಯಾವ ಕಾರಣಕ್ಕೂ ಕೂಡ ಈ ಪ್ರಕರಣದ ಸಾಧಕ ಬಾಧಕಗಳನ್ನ ಅಂದರೆ ಮೆರಿಟ್ಸ್ ಮೇಲೆ ನಾವು ಹೋಗೋದಿಲ್ಲ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಅಂದರೆ ನಟೇಶನ ವಿಚಾರದಲ್ಲಿ ಇಡಿ ಯಾವ ರೀತಿಯಾಗೂ ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಪಾರ್ವತಿ ಅವರ ಪ್ರಕರಣದಲ್ಲೂ ಕೂಡ ಏನಿವತ್ತು ಉಚ್ಚ ನ್ಯಾಯಾಲಯ ನೀಡಿದಂಥ ಆದೇಶ ಇದೆ, ಆ ಆದೇಶಕ್ಕೆ ಇಡಿನವರು ಇರ್ಬೋದು, ನಾವಿರ್ಬೋದು, ಎಲ್ಲರೂ ಕೂಡ ಬದ್ಧರಾಗಿರ್ಬೋದು. ಈ ಆದೇಶ ಏನಿದೆ, ಯಾವ ತನಿಖೆಯನ್ನು ಅಥವಾ ವಿಚಾರಣೆಯನ್ನು ಇಡಿ ನಡೆಸ್ತಾ ಇದ್ದಾರೆ ಅದಕ್ಕೆ ಯಾವುದೇ ತಡೆ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದು ಹೇಗಿದ್ರೂ ತಡೆ ಇಲ್ಲ, ಅದೇನು ಉಚ್ಚ ನ್ಯಾಯಾಲಯದ ಆದೇಶ ಬೇಕು ಅಂತಿಲ್ಲ. ಆದರೆ ಯಾರು ಪ್ರಕರಣಕ್ಕೆ ವಾದಿಗಳಿದ್ದಾರೆ ಅಥವಾ ಪ್ರತಿವಾದಿಗಳಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಗೆ